ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಬೆಡಗಿಯೊಬ್ಬಳ ಬಣ್ಣ ಬಣ್ಣದ ರೀಲ್ಸ್ ಕಂಡು ಬೆರಗಾದ ಬಿಲ್ಡರ್ ಕೊನೆಗೆ ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಿಲುಕಿ ಪರದಾಡಿದ್ದಾನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಇನ್ಸ್ಟಾಗ್ರಾಮ್ ಸುಂದರಿ ತಾನು ಮಾಡಿದ ಕರ್ಮಕ್ಕೆ ಜೈಲು ಪಾಲಾಗಿದ್ದಾಳೆ. ಅದೇನ್ ಭಯ, ಅದೇನ್ ಭಕ್ತಿ. ಈಕೆಯನ್ ನೋಡಿ ಯಾರೋ ಅಪ್ಪಟ ದೈವ ಭಕ್ತೆ ಅನ್ಕೊಂಡ್ರ? ಹಾಗ ಮಾತ್ರ ಅನ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಈಕೆಯ ಇನ್ನೊಂದು ಅವತಾರ ತೋರಿಸ್ತೀವಿ ನೋಡಿ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೆ ಈಕೆಯ ಈ ಅವತಾರಗಳನ್ನ ನಿಮಗೆ ದರ್ಶನ ಮಾಡಿಸ್ತಾ ಇರೋದು. ಯಾಕಂದ್ರೆ ಈಕೆ ಸಾಮಾನ್ಯದವಳಲ್ಲ, ಇನ್ಸ್ಟಾಗ್ರಾಮ್ ಸುಂದರಿ, ಹನಿ ಟ್ರ್ಯಾಪ್ ಕಿನ್ನರಿ. ಕಲರ್ ಕಲರ್ ರೀಲ್ಸ್, ಕಲರ್ಫುಲ್ ಲೈಫ್. ಈ ಕಿಲಾಡಿ ಹೆಸರು ಕೀರ್ತಿ ಪಟೇಲ್. ಗುಜರಾತ್ ಮೂಲದ ಈಕೆ ಇನ್ಸ್ಟಾಗ್ರಾಮ್ನಲ್ಲಿ ಕಲರ್ ರೀಲ್ಸ್ ಮಾಡಿಕೊಂಡು ಕಲರ್ಫುಲ್ ಲೈಫ್ ನಡೆಸ್ತಾ ಇದ್ದ ಮಾಯಾಂಗನೆ. ಈಕೆಗೆ ಇನ್ಸ್ಟಾದಲ್ಲಿ ಬರೋಬ್ಬರಿ 1.3 ಮಿಲಿಯನ್ ಅಂದ್ರೆ 13 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಆದ್ರೆ ಅದೇನೋ ಅಂತಾರಲ್ಲ, ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂತ. ಹಾಗಾಗಿದೆ ಇವಳ ಕಥೆ. ಬಿಲ್ಡರ್ಗೆ ಹನಿ ಟ್ರ್ಯಾಪ್, ಇನ್ಸ್ಟಾಗ್ರಾಮ್ ಸುಂದರಿ ಲಾಕ್. ಒಂದ್ ಮಾತಿದೆ ಗೊತ್ತಾ, ರೊಟ್ಟಿ ಹಳಸಿತ್ತು ನಾಯಿ ಹಸ್ದಿತ್ತು ಅಂತ. ಹಾಗೆ ಇಲ್ಲೊಬ್ಬ ಬಿಲ್ಡರ್ ಈ ಇನ್ಸ್ಟಾಗ್ರಾಮ್ ಸುಂದರಿ ಕಂಡು ಮರುಳಾಗಿದ್ದ. ಗುಜರಾತ್ನ ಬಿಲ್ಡರ್ ಒಬ್ಬ ಈ ಕೀರ್ತಿ ಇನ್ಸ್ಟಾದಲ್ಲಿ ಹಾಕಿರೋ ತಳುಕು ಬಳುಕು ವಿಡಿಯೋ ನೋಡಿ ಫ್ರೆಂಡ್ ಮಾಡ್ಕೊಂಡಿದ್ದ. ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಮಾತಾಡಿ ಈ ಕೀರ್ತಿ ಪಟೇಲ್ ಆ ಬಿಲ್ಡರ್ನ ತನ್ನ ಬಲೆಗೆ ಬೀಳಿಸ್ಕೊಂಡಿದ್ಲು. ಬಿಲ್ಡರ್ ರಾಜು ಕಟ್ರೋಡಿಯಾನ ತನ್ನ ಜಾಗಕ್ಕೆ ಕರೆಸ್ಕೊಂಡು ಮಾಡೋದೆಲ್ಲ ಮಾಡಿ ಬಳಿಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ಲು. ಹಣ ಕೊಡದೇ ಇದ್ರೆ ಮರ್ಯಾದೆ ಹಾಳು ಮಾಡೋದಾಗಿ ಬೆದರಿಕೆ ಹಾಕಿದ್ಲು. ಇವಳ ಕಾಟ ತಡೆಯೋಕ್ಕಾಗದೆ ಬಿಲ್ಡರ್ ರಾಜು ಕೊನೆಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದ. ಆದ್ರೆ ದೂರು ದಾಖಲಾಗ್ತಾ ಇದ್ದಂತೆ ಪೊಲೀಸರ ಕೈಗೆ ಸಿಗದೆ ಕೀರ್ತಿ ಎಸ್ಕೇಪ್ ಆಗ್ಬಿಟ್ಟಿದ್ಲು. ಕಳೆದ ವರ್ಷ ಜೂನ್ನಲ್ಲೇ ಕೀರ್ತಿ ಮೇಲೆ ಕೇಸ್ ದಾಖಲಾಗಿತ್ತು. ಆದ್ರೆ ಬರೋಬ್ಬರಿ 1 ವರ್ಷದ ಬಳಿಕ ಈ ಕೀರ್ತಿ ಪೊಲೀಸರ ಕೈಲಿ ತಗಲಾಕೊಂಡಿದ್ದಾಳೆ. ಆದ್ರೆ ಅರೆಸ್ಟ್ ಆದ್ರೂ ಕೂಡ ಪೊಲೀಸರ ಜೀಪಿಂದ ಇಳಿದು ಬರ್ತಾನೂ ಕೀರ್ತಿ ಸ್ಟೈಲ್ನಲ್ಲಿ ಪೋಸ್ ಕೊಟ್ಟಿದ್ದಾಳೆ. ಒಟ್ನಲ್ಲಿ ಮಾಡಿದ್ದುಣ್ಣೋ ಮಾರಾಯ ಅಂತ ಜಾಲಿ ಅಂತ ರೀಲ್ಸ್ ಮಾಡ್ಕೊಂಡು ಓಡಾಡ್ತಿದ್ದ ಕೀರ್ತಿ ಸದ್ಯ ಜೈಲು ಪಾಲಾಗಿದ್ದಾಳೆ. ಇನ್ಸ್ಟಾಗ್ರಾಮ್ನಲ್ಲಿ ಅಪರಿಚಿತರ ಜೊತೆ ಸ್ನೇಹ ಬೆಳೆಸೋ ಮುನ್ನ ಎಲ್ರೂ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.